ಇದ್ರ ಜೊತೆಗೆ ನಿಮ್ಮ ಒಂದು ವ್ಯಕ್ತಿತ್ವ ನಾನು ಲಾಸ್ಟ್ ಟೈಮ್ ನಿಮ್ಮ ಶೋ ಅಲ್ಲಿ ಬಂದಾಗಲೂ ನೋಡಿದ್ದು, ನೀವು ಟೈಮಿಗೆ ಬಹಳ ಮಹತ್ವ ಕೊಡ್ತೀರಾ ಅಂತ. ಅಂದರೆ ಯೂಶ್ವಲಿ, ಸಾರಿ ನಾನು ಯಾರನ್ನೂ ಕೆಟ್ಟದಾಗಿ ಹೇಳ್ತಿಲ್ಲ, ಬಟ್ ಯೂಶ್ವಲಿ ಒಂದು ರಿಯಾಲಿಟಿ ಶೋಗೆ ಹೋದಾಗ ತುಂಬ ಟೈಮ್ ತೊಗೊಳತ್ತೆ, ತುಂಬ ಟೈಮ್ ಕಿಲ್ ಆಗತ್ತೆ ಅಲ್ಲಿ, ಆಮೇಲೆ ಕಾಯೋದು ಜಾಸ್ತಿ ಇರುತ್ತೆ. ಬಟ್ ನಾನು ಸೃಜನ್ ಅವರ ಪ್ರೋಗ್ರಾಮಿಗೆ ಹೋದಾಗ ಯಾವ ಟೈಮ್ ಬೌಂಡಲ್ಲಿ ಅವ್ರು ಹೇಳಿದ್ರು ಅದೇ ಟೈಮ್ ಬೌಂಡಲ್ಲಿ ಮುಗೀತು. ಆ್ಯಂಡ್ ಬ್ರೇಕ್ ಇದ್ರೂ ಕೂಡ ಅದು ಕ್ವಿಕ್ ಬ್ರೇಕ್, ಲೈಕ್ 1 ನಿಮಿಷ 2 ನಿಮಿಷ ಮ್ಯಾಕ್ಸಿಮಮ್, ಪಟ್ ಅಂತ ಕೆಲಸ ಮುಗಿದೋಗುತ್ತೆ. ಅದನ್ನೇ ರಿಲೇಟಿಂಗ್ ದಟ್ ಟು GST. ಓಕೆ, ನನ್ನ ಸಿನಿಮಾ ಇದ್ದಿದ್ದು 2 ಅವರ್ 25 ನಿಮಿಷ, ಅದರಲ್ಲಿ 15 ನಿಮಿಷ ನಾನು ಕಟ್ ಮಾಡಿ 2 ಅವರ್ 10 ನಿಮಿಷಕ್ಕೆ ತೊಗೊಂಬಂದಿದ್ದೀನಿ. ಏನಕ್ಕೆ ಅಂದರೆ ಕಾಮಿಡಿ ಎಷ್ಟು ಕ್ರಿಸ್ಪ್ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಲೈಕ್ ವೈಸ್ ಇನ್ ಮೈ ಶೋ ನೀವು ಒಂದು ಮೂಡಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತೀರಾ, ಯು ವಾಂಟ್ ಟು ಓಪನ್ ಅಪ್. ಇವಾಗ ನೋಡಿ, ಒಂದೊಂದಕ್ಕೆ ಏನೇನೋ ರಿಲೇಟ್ ಆಗೋದಕ್ಕೆ ಒಂದು ಫ್ಲೋ ಇರುತ್ತೆ. ಅದು ಕಟ್ ಮಾಡಿದ್ರೆ ಯುವರ್ ಮೈಂಡ್ ಇಸ್ ಡೈವರ್ಟೆಡ್, ಯುಲ್ ಟೇಕ್ ಔಟ್ ಯರ್ ಫೋನ್, ನೋಡ್ತೀರಿ, ಮೆಸೇಜ್ ಮಾಡ್ತೀರಿ, ಯುವರ್ ಮೈಂಡ್ ಇಸ್ ಗೋಯಿಂಗ್ ದರ್. ನಾನು ಅದಕ್ಕೆ ಆ ರಿಲ್ಯಾಕ್ಸೇಷನ್ ಪಾಯಿಂಟೇ ಕೊಡ್ತಾ ಇಲ್ಲ, ಯಾಕಂದರೆ ಬೇಕಾದಷ್ಟು ವಿಷಯಗಳು ತೆಗಿಬೋದು. ಆಮೇಲೆ ನಾವಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು ಸೀರಿಯಸ್ ವಿಷಯ ಅಲ್ಲ. ಕಾಮಿಡಿ ಇಸ್ ನಾಟ್ ಈಸಿ, ಯು ನೋ ಇಟ್. ತುಂಬ ಕಷ್ಟ ಅದು. ನಗೋದು ಸುಲಭ, ನಗಿಸೋದು ಭಾಳ ಕಷ್ಟ. ಅದು ಯಾರು ಏನೋ ಹೇಳ್ತಾರಲ್ಲ, ನಮ್ಮ ದೇಶದಲ್ಲಿ ಮಗು ಚೆನ್ನಾಗಿ ಬೇಗ ಹುಟ್ಟುತ್ತೆ, ನಗು ಹುಟ್ಟಲ್ಲ ಅಂತ.